Sarvebhyo Namo Namah. Welcome to Dashavtara series by Isha Predictions. ಭಗವಾನ್ ಶ್ರೀ ವಿಷ್ಣುವಿನ ಯೋಧ ನಶಿಯ ಅವತಾರವಾದ ಪರಶುರಾಮ ಅವತಾರವು ಹಿಂದೂ ಪುರಾಣದಲ್ಲಿ ಒಂದು ಕುತೂಹಲಕಾರಿ ಪ್ರಸಂಗವಾಗಿದೆ. ಇದು ಶೌರ್ಯ ಮತ್ತು ಧರ್ಮದ ಚಿತ್ರಣಕ್ಕೆ ಹೆಸರುವಾಸಿಯಾಗಿದೆ. ಪರಶುರಾಮನು ಜಮದಗ್ನಿ, ವಶಿ ಮತ್ತು ಅವನ ಹೆಂಡತಿ ರೇಣುಕೆಯ ಕಿರಿಯ ಮಗನಾಗಿ ಜನಿಸಿದನು. ಜಮದಗ್ನಿ ತನ್ನ ಭಕ್ತಿ ಮತ್ತು ತಪಸ್ಸಿಗೆ ಹೆಸರುವಾಸಿಯಾದ ಪ್ರಬಲ ಋಷಿ. ಪರಶುರಾಮನು ದೈವಿಕ ಗುಣಗಳು ಮತ್ತು ಅಸಾಧಾರಣ ಶಕ್ತಿಯೊಂದಿಗೆ ಜನಿಸಿದನು, ಮಹಾನ್ ಕಾರ್ಯಗಳಿಗೆ ಕಾರಣೀಭೂತನಾಗಿದ್ದನು. ಪರಶುರಾಮನು ತನ್ನ ಕೊಡಲಿಯನ್ನು ಅಂದರೆ ಪರಶುವನ್ನು ಶಿವನಿಂದ ಉಡುಗೊರೆಯಾಗಿ ಪಡೆದನು. ಈ ಕೊಡಲಿಯು ಅವನ ಸಾಂಪ್ರದಾಯಿಕ ಆಯುಧವಾಯಿತು. ಋಷಿ ಜಮದಗ್ನಿಯು ಕಾಮಧೇನುವನ್ನು ಹೊಂದಿದ್ದನು, ಅದು ಎಲ್ಲಾ ಆಸೆಗಳನ್ನು ಪೂರೈಸುವ ಸಾಮರ್ಥ್ಯ ಹೊಂದಿದೆ. ಅಸೂಯೆಪಟ್ಟ ರಾಜ ಕಾರ್ತಿವೀರ್ಯ ಅರ್ಜುನನು ಹಸುವನ್ನು ವಶಪಡಿಸಿಕೊಂಡನು, ಇದು ಪರಶುರಾಮನೊಂದಿಗೆ ಘರ್ಷಣೆಗೆ ಕಾರಣವಾಯಿತು. ರಾಜನ ಕಾರ್ಯಗಳಿಂದ ಕೋಪಗೊಂಡ ಪರಶುರಾಮನು ಏಕಾಂಗಿಯಾಗಿ ಕಾರ್ತಿವೀರ್ಯ ಅರ್ಜುನ ಮತ್ತು ಅವನ ಸೈನ್ಯವನ್ನು ಸೋಲಿಸಿದನು, ತನ್ನ ತಂದೆಗೆ ಮಾಡಿದ ಅನ್ಯಾಯದ ಸೇಡು ತೀರಿಸಿಕೊಂಡನು. ಕಾರ್ತಿವೀರ್ಯ ಅರ್ಜುನನ ಪುತ್ರರೊಂದಿಗೆ ದುರಂತ ಪರಿಣಾಮಗಳಿಗೆ ಕಾರಣವಾಯಿತು. ಅವನು ಕ್ಷತ್ರಿಕುಲವನ್ನು ಶಪಿಸಿದನು, ಪ್ರಪಂಚದಿಂದ ಅವರ ದೌರ್ಜನ್ಯವನ್ನು ತೊಡೆದುಹಾಕಲು ಪ್ರತಿಜ್ಞೆ ಮಾಡಿದನು. ಪರಶುರಾಮನು ಭ್ರಷ್ಟ ಮತ್ತು ದಬ್ಬಾಳಿಕೆ ಮಾಡಿದ ಕ್ಷತ್ರಿಯರಿಂದ ಭೂಮಿಯನ್ನು ಶುದ್ಧೀಕರಿಸುವ ಅನ್ವೇಷಣೆಯನ್ನು ಪ್ರಾರಂಭಿಸಿದನು, ಧರ್ಮದಿಂದ ವಿಮುಖರಾದವರ ವಿರುದ್ಧ ತನ್ನ ಕೊಡಲಿಯನ್ನು ಪ್ರಯೋಗಿಸಿದನು. ಅವನ ಕಾಲದ ಯಾವುದೇ ಯೋಧನಿಗೆ ಸಾಟಿಯಿಲ್ಲ. ಪರಶುರಾಮ ರಾಮನ ಭೇಟಿಯಾಗಿದನು. ಅವರು ಸೌಹಾರ್ದಯುತ ದ್ವಂದ್ವಯುದ್ಧದಲ್ಲಿ ತೊಡಗಿದರು. ಈ ಸಮಯದಲ್ಲಿ ರಾಮನು ಶಿವಧನುಷನ್ನು ಸೀತೆಯ ಕೈಯನ್ನು ಗೆಲ್ಲಲು ಶಿವನ ಬಿಲ್ಲನ್ನು ಮುರಿದನು. ದುಷ್ಟ ಶಕ್ತಿಗಳಿಂದ ಭೂಮಿಯನ್ನು ಶುದ್ಧೀಕರಿಸುವ ತನ್ನ ದಿವ್ಯ ಧ್ಯೇಯವನ್ನು ಪೂರೈಸಿದ ನಂತರ ಪರಶುರಾಮನು ಮಹೇಂದ್ರ ಪರ್ವತಗಳಿಗೆ ನಿವೃತ್ತನಾದನು. ಅಲ್ಲಿ ಅವನು ತಪಸ್ಸು ಮತ್ತು ಧ್ಯಾನವನ್ನು ಮಾಡಿದನು. ಪರಶುರಾಮನನ್ನು ಚಿರಂಜೀವಿಗಳಲ್ಲಿ ಒಬ್ಬನು ಮತ್ತು ಇನ್ನೂ ಜೀವಂತವಾಗಿ ಪರಿಗಣಿಸಲಾಗಿದೆ. ಭವಿಷ್ಯದ ಪೀಳಿಗೆಗೆ ಸೂಚನೆ ನೀಡಲು ಮತ್ತು ಮಾರ್ಗದರ್ಶನ ಮಾಡಲು ಕಾಯುತ್ತಿದ್ದಾರೆ. ಪರಶುರಾಮ ಅವತಾರವು ಧರ್ಮವನ್ನು ಎತ್ತಿಹಿಡಿಯುವ ಮತ್ತು ಅನ್ಯಾಯವನ್ನು ಸವಾಲು ಮಾಡುವ ಅಗತ್ಯವನ್ನು ಸಂಕೇತಿಸುತ್ತದೆ. ಉಗ್ರ ಮತ್ತು ದೃಢವಾದ ವಿಧಾನಗಳ ಮೂಲಕವೂ ಪರಶುರಾಮನ ಕಥೆಯು ದೈವಿಕ ಅವತಾರಗಳ ಸಂಕೀರ್ಣ ಸ್ವರೂಪವನ್ನು ವಿವರಿಸುತ್ತದೆ. ಹಿಂದೂ ಪುರಾಣಗಳಲ್ಲಿ ರಕ್ಷಕ, ಸೇಡು ತೀರಿಸಿಕೊಳ್ಳುವ ಮತ್ತು ಋಷಿ